ನಮಸ್ಕಾರ ಬಂಧುಗಳೇ. ಜೀವನವನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಯಿಸುತ್ತದೆ. ನಮ್ಮ ಜೀವನ ಆ ರೀತಿ ಬದಲಾಗ್ತಾ ಇರುತ್ತದೆ. ಯಾವಾಗ ಬದಲಾಗುತ್ತೆ, ಹೇಗೆ ಬದಲಾಗುತ್ತದೆ, ಯಾವ ರೀತಿ ಬದಲಾಗುತ್ತದೆ, ಸುಖ ಬರುತ್ತೋ, ದುಃಖ ಬರುತ್ತೋ, ಕಷ್ಟ ಬರುತ್ತೋ ಎಂಬುದನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಹಸ್ತಗಳನ್ನು ನಾವು ನೋಡಬೇಕು. ಹಸ್ತದಲ್ಲಿರುವಂತಹ ಈ ಕೆಲವು ಚಿಹ್ನೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಜೀವನ ಈಗ ಇದ್ದ ಹಾಗೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಅಂಥ ಚಿಹ್ನೆಗಳು ಯಾವುದು? ಅಂಥ ಚಿಹ್ನೆಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಯಾಕಂದರೆ ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಎಂಬುದನ್ನು ನೀವು ತಿಳ್ಕೋಬೇಕಾದ್ರೆ ಇಂತಹ ಚಿಹ್ನೆಗಳ ಬಗ್ಗೆ ತಿಳಿದಿರಬೇಕು. ನಿಮ್ಮ ಜೀವನ ಯಾವ ಕ್ಷಣದಲ್ಲಿ ಬದಲಾಗುತ್ತೆ, ಯಾವ ಕ್ಷಣದಲ್ಲಿ ಮತ್ತೊಂದು ರೀತಿಯ ಟರ್ನಿಂಗ್ ಪಾಯಿಂಟಿಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮ್ಮ ಜೊತೆ ಕೆಲವು ವಿಶೇಷವಾದ ಚಿಹ್ನೆಗಳ ಬಗ್ಗೆ ಚರ್ಚೆ ಮಾಡಬೇಕೆಂದಿದ್ದೇನೆ. ಅಂದರೆ ನಿಮಗೆ ಇಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದ್ದರೆ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತದೆ, ಯಾವ ರೀತಿ ಚೇಂಜ್ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಕುತೂಹಲಕರ ವಿಷಯವಾಗಿದೆ. ಅಂತಹ ವಿಷಯಗಳನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಜೀವನದ ಮುಂದಿನ ಹಾಗು ಹೋಗುಗಳ ಬಗ್ಗೆ ನೀವು ತಿಳಿದುಕೊಂಡು ಯಾವ ರೀತಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡು ಅದರಂತೆ ರೂಪಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಸುಖ ಅನುಭವಿಸುತ್ತೀರಿ. ಅದಕ್ಕಾಗಿ ಇಂದಿನ ಈ ಕಾರ್ಯಕ್ರಮವನ್ನು ನೀವು ಗಮನವಿಟ್ಟು ಕೇಳಿ ಅಥವಾ ನೋಡಿ. ಯಾಕಂದರೆ ಇದು ನಿಮ್ಮ ಜೀವನದ ಬಹುಮುಖ್ಯವಾದಂತಹ ಒಂದು ವಿಷಯ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಎನೇಬಲ್ ಮಾಡಿಕೊಂಡ್ರೆ ನಮ್ಮ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಕುತೂಹಲದಿಂದ ಕಾಯುತ್ತಿದ್ದಾರೆ. ಯಾರಿಗೆ ಇದರಲ್ಲಿ ಆಸಕ್ತಿ ಮತ್ತು ಕುತೂಹಲ ಇದೆಯೋ, ಇದರಲ್ಲಿ ನಂಬಿಕೆ ಇದೆಯೋ ಅಂಥ ವ್ಯಕ್ತಿಗಳು ನಿಮ್ಮ ಭವಿಷ್ಯ ತಿಳಿಯಲು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯ ತಿಳಿಯಲು ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ, ಹಲೋ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಯಾವುದೇ ಕಳಿಸಿದ್ರು ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ಮುಂದಿನ ನಿಮ್ಮ ಜೀವನ ಹೇಗಿರುತ್ತದೆ ಎಂದು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಂತಹ ಆಸಕ್ತಿ, ನಂಬಿಕೆ ಇದ್ದವರು ಕೂಡಲೇ ಈ ನಂಬರಿಗೆ ನಿಮ್ಮ ಮೆಸೇಜನ್ನು ಕಳಿಸಿ. ಈಗ ನೋಡಿ, ವಿಷಯಕ್ಕೆ ಬರ್ತಿದ್ದೇನೆ ನೋಡಿ. ಈಗ ನಾವು ಸಾಮಾನ್ಯವಾಗಿ ನಾನು ಮದುವೆ ಆಗಿಲ್ಲ, ಇನ್ನು ಮದುವೆ ಆದಮೇಲೆ ನನ್ನ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಆಸೆ ತುಂಬ ಜನಕ್ಕಿರುತ್ತದೆ. ಅಂಥ ಜನಗಳಿಗೆ ನಾನು ಇಲ್ಲೊಂದು ವಿಷಯವನ್ನು ಹೇಳ್ತೇನೆ ನೋಡಿ. ಇದು ನಮ್ಮ ಭಾಗ್ಯರೇಖೆ ಕಂಕಣದಿಂದ ಶನಿ ಪರ್ವತ ತನಕ ಬಂದಿದೆ. ಆ ಭಾಗ್ಯರೇಖೆಗೆ ಇಲ್ಲಿಂದ ಒಂದು ಗೆರೆ ಹೀಗೆ ಸೂರ್ಯರೇಖೆಗೆ ತಲುಗಲಿದ್ದರೆ, ಸೂರ್ಯರೇಖೆಗೆ ಬಂದಿದ್ದರೆ, ಹಾಗೆಯೇ ಚಂದ್ರಪರ್ವದಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ, ಈಗ ನೋಡಿ ಚಂದ್ರಪರ್ವದಿಂದ ಒಂದು ರೇಖೆ ಬಂದು ಇಲ್ಲಿ ತಗಲಿದೆ, ಇಲ್ಲಿಂದ ಒಂದು ರೇಖೆ, ಅದು ಒಂದೇ ಕಡೆ ತಿರುಗಬೇಕಂತಿಲ್ಲ, ನಾನು ಒಂದೇ ಕಡೆ ಬೇಕಂತಿಲ್ಲ, ಅದು ಇಲ್ಲಿ ತಗಲಿ ಸಾಕು, ಇಲ್ಲಿ ಕೆಳಗಿದ್ದರೆ ಸಾಕು, ಅದೇನು ಒಂದೇ ಕಡೆ ಬೇಕಂದೆ. ಇಲ್ಲಿಂದ ಒಂದು ರೇಖೆ ಹಾಗೆ ಚಂದ್ರಪರ್ವದಿಂದ ಬಂದು ಭಾಗ್ಯರೇಖೆಗೆ ಒಂದು ರೇಖೆ ತಲುಪಿರಬೇಕು. ಹಾಗೆಯೇ
ಭಾಗ್ಯರೇಖೆಯಿಂದ ಒಂದು ಸೂರ್ಯಪರ್ವಕ್ಕೆ ಒಂದು ರೇಖೆ ಹೋಗಿರಬೇಕು. ಈ ರೀತಿಯ ರೇಖೆಗಳಿದ್ದವರು ತಾವು ಮದುವೆಯಾದ ಮೇಲೆ ಸುಖ ದಾಂಪತ್ಯ ಜೀವನ, ಸಂತೋಷದ ದಾಂಪತ್ಯ ಜೀವನವು ಅವರಿಗೆ ಪ್ರಾಪ್ತವಾಗಲಿದೆ. ಹಾಗೆಯೇ ಧನಾಭಿವೃದ್ಧಿಯಾಗಿ ಅವರ ಜೀವನದಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಮದುವೆಯ ಬಳಿಕ ನೋಡಿ, ಚಂದ್ರಪರ್ವದಿಂದ ಒಂದು ರೇಖೆ ಬಂದು ಭಾಗ್ಯರೇಖೆ ತಗಲುತ್ತೆ, ಭಾಗ್ಯರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ಹೋಗಿರುತ್ತೆ. ಇಂಥ ರೇಖೆ ಇದ್ದವರು ಜೀವನದಲ್ಲಿ ತುಂಬ ಸಂತೋಷವಾದ ಜೀವನ ನಡೆಸ್ತಾರೆ. ಅದು ಕಂಕಣದಿಂದ ಭಾಗ್ಯರೇಖೆ ಸರಿಪರ್ವಕ್ಕೆ ಹೋಗಿರಬೇಕು. ಹಾಗೆ ನೋಡಿ, ಇಂಥ ಒಂದು ನೀವು ಇದನ್ನು ತಿಳಿದುಕೊಂಡಿರಿ. ಹಾಗೆಯೇ ಈಗ ಆ ರೇಖೆಯನ್ನು ಬಿಟ್ಟು ಈ ರೇಖೆ ಬಿಟ್ಟು ನಾವು ಬೇರೊಂದು ವಿಚಾರವನ್ನು ನೋಡೋಣ. ಹೀಗೆ ಒಂದು ರೇಖೆ, ಹೀಗೆ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಹೀಗೆ ಇಲ್ಲಿ ಒಂದು ಇಂಟು ಮಾರ್ಕ್ ಆಗದರೆ, ಅಥವಾ ಬೇರೆ ಎಲ್ಲಾದರೂ ಒಂದು ಇಂಟು ಮಾರ್ಕು ಹೀಗೆ ಈ ರಾಹು ಪರ್ವದಲ್ಲಿ ಎರಡೂ ರೇಖೆಗೆ, ಜ್ಞಾನರೇಖೆ ಮತ್ತು ಹೃದಯ ರೇಖೆಗೆ ತಗಲಿದಂತೆ ಒಂದು ಇಂಟು ಚಿಹ್ನೆ ಇದ್ದರೆ ಇವರು ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಾರೆ. ತಾವು ನಂಬಿದವರಿಂದಲೇ ತಾವು ಮೋಸ ಹೋಗುತ್ತಾರೆ. ಅವರಿಗೆ ಅವಮಾನ ಆಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೇ ಅಥವಾ ಹತ್ತಿರದ ಬಂಧುಗಳೇ ಅಂತಹ ವ್ಯಕ್ತಿಗಳನ್ನು ಮೋಸ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ಎರಡೂ ರೇಖೆಗೆ ಇದು ತಗಲಿಕೊಂಡಿದ್ದರೆ ನೀವು ಮೋಸ ಹೋಗ್ತೀರಿ, ಅದರಿಂದಾಗಿ ನಷ್ಟ ಅನುಭವಿಸುತ್ತೀರಿ ಎಂಬುದರ ಸೂಚನೆ. ಎರಡು ರೇಖೆಗೂ ಅದು ತಗಲಿದ್ದರೆ ಮಾತ್ರ, ಅದು ನಾನು ಹೇಳಿದ್ದು ತಗಲಿದ್ದರೆ ಮಾತ್ರ. ಹೀಗೆ ನೋಡಿ, ಆಯುಷ ರೇಖೆ ನೋಡಿ, ನಿಮ್ಗೆ ಗೊತ್ತಿದೆ ಆಯುಷ ರೇಖೆ ನೋಡಿ, ಇದು ಆಯುಷ ರೇಖೆ. ಈ ಆಯುಷ ರೇಖೆಗೆ ಹೀಗೆ ಗೆರೆಗಳು ಕೆಳಮುಖವಾಗಿದ್ದರೆ, ಹೀಗೆ ಕೆಳಮುಖವಾಗಿ ಈ ರೇಖೆಗಳು ಇಲ್ಲಿದ್ದರೆ ಅದು ಧನನಷ್ಟ, ಮೋಸ, ಅಪಘಾತದ ಮುಂತಾದವುಗಳ ಸೂಚನೆಯಾಗಿದೆ. ಅಂದರೆ ಹೀಗಿದ್ದಾಗ ಇದು ಮೋಸ ಹೋಗುವುದು, ಧನನಷ್ಟ ಅಥವಾ ಅಪಘಾತ ಯಾವುದಾದರೂ ಒಂದು ಸಂಭವಿಸುತ್ತದೆ ಎಂಬುದರ ಸೂಚನೆ ಎಂಬುದನ್ನು ತಿಳ್ಕೊಂಡು ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕಾಗುತ್ತದೆ. ಇಲ್ಲದಿದ್ದರೆ ಮೋಸ ಹೋಗಿ ನಷ್ಟ ಅನುಭವಿಸಿ ವ್ಯಾಪಾರ ವ್ಯವಹಾರದಲ್ಲಿ ಎಂದೂ ಲಾಭ ಪಡೆಯಲಾರದಂಥ ಸ್ಥಿತಿ ಪಡೆದು ತುಂಬ ನಿರಾಶೆಯಲ್ಲಿ ಜೀವನ ನಡೆಸಬೇಕಾಗುತ್ತದೆ. ಹೀಗೆ ಅದನ್ನೇ ನಾನು ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆ ಹೇಳಬೇಕಾಗಿದೆ. ಈಗ ಅದಾಯಿತು, ಇದರದಾಯಿತು. ಇದು ನಮ್ಮ ನಷ್ಟ ಮತ್ತು ಅಪಘಾತವನ್ನು ಸೂಚಿಸುವಂತಹ ಚಿಹ್ನೆ. ಹೀಗೆ ನೋಡಿ, ನಾವು ನಮ್ಮ ಹೃದಯ ರೇಖೆ ನೋಡಿ, ಇದು ಹೃದಯ ರೇಖೆ ಮತ್ತು ಜ್ಞಾನರೇಖೆಯ ನಡುವೆ ರಾಹು ಪರ್ವದಲ್ಲಿ ಇಲ್ಲಿ ಮುಟ್ಟಿದಂತೆ ನೋಡಿ, ಈಗ ಒಂದೇ ಒಂದು ರೇಖೆ ಮುಟ್ಟಿದೆ. ಮೊದಲು ನಾನು ಹೇಳಿದ್ದು ಎರಡು ರೇಖೆ ಮುಟ್ಟಿರುತ್ತೆ, ಇದು ಒಂದೇ ರೇಖೆ ಮುಟ್ಟಿ ಒಂದು ಇಂಟು ಚಿಹ್ನೆ ಇದ್ದರೆ ಇವರು ತುಂಬ ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾರೆ. ಬೇರೆಯವರ ಮಾತಿಗೆ ಮರಳಾಗಿ, ಆದರೆ ಏನಾಗ್ತದೆ, ಇವರು ಬೇರೆಯವರ ಮಾತಿಗೆ ಮರಳಾಗ್ತಾರೆ ಬೇಗನೆ. ಹೀಗೆ ಹೃದಯ ರೇಖೆಗೆ ತಾಗಿದಂತೆ ಇಂಟು ಚಿಹ್ನೆ ರಾಹು ಪರ್ವದಲ್ಲಿದ್ದರೆ ಅವರು ಬಹಳ ಬುದ್ಧಿವಂತರಾಗಿರ್ತಾರೆ. ಆದರೆ ಬೇರೆಯವರು ಹೇಳುವ ಮಾತಿಗೆ ಮರಳಾಗಿ ಶೋಷಣೆಗೆ ಒಳಗಾಗಿ ಬದುಕುತ್ತಾರೆ. ಬೇರೆಯವರಿಗಾಗಿ ಏನು ಬೇಕಾದ್ರೂ ಕೆಲಸ ಮಾಡಿಕೊಡ್ತಾರೆ, ತನಗಾಗಿ ಏನನ್ನು ಮಾಡಿಕೊಳ್ಳುವುದಿಲ್ಲ. ಇಂಥ ವ್ಯಕ್ತಿಗಳು ಬುದ್ಧಿವಂತರು, ಆದರೆ ತನಗಾಗಿ ಏನು ಮಾಡುವುದಿಲ್ಲ, ಬೇರೆಯವರಿಗೆ
ತನ್ನನ್ನು ಹೊಗಳಿ ಹೊಗಳಿ ಹಟ್ಟಕ್ಕೇರಿಸಿದವರಿಗೆ ಏನು ಬೇಕಾದ್ರೂ ಕೆಲಸ ಮಾಡಿಕೊಡ್ತು ಅವರ ಉದ್ಧಾರಕ್ಕಾಗಿ ಇವರು ಪ್ರಯತ್ನ ಪಡ್ತಾರೆ ಹೊರತು ತಮ್ಮ ಜೀವನಕ್ಕೆ ಬೇಕಾದ ಏನನ್ನು ಇವರು ಮಾಡಿಕೊಳ್ಳುವುದಿಲ್ಲ ಎಂಬುದು ಈ ಚಿಹ್ನೆ, ಇಂತಹ ಚಿಹ್ನೆಯ ಸೂಚನೆ. ಇದು ನಾವು ತಿಳ್ಕೊಂಡಿರಬೇಕಾದಂಥ ವಿಚಾರಗಳು. ಈಗ ಒಂದು ವೇಳೆ ಈ ಚಿಹ್ನೆಯಲ್ಲಿ, ಈ ರೇಖೆಯಲ್ಲಿ ನೋಡಿ, ಈಗ ನಾವು ಜ್ಞಾನರೇಖೆಯಲ್ಲಿ ತಗಲಿಕೊಂಡಂತಹ, ಜ್ಞಾನರೇಖೆಯಲ್ಲಿ ಮಾತ್ರ ಬೇಕು, ಹೃದಯ ರೇಖೆಗೆ ತಗಲಬಾರದು. ಜ್ಞಾನರೇಖೆಗೆ ತಗಲಿಕೊಂಡಿರುವಂತಹ ಚಿಹ್ನೆ ಬುದ್ಧಿವಂತ ವ್ಯಕ್ತಿ, ಇವರು ಸಹ ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾರೆ. ಇವರು ಈ ಬುದ್ಧಿಯಿಂದ ಬೇರೆಯವರನ್ನು ಶೋಷಣೆ ಮಾಡುತ್ತಾರೆ. ಮೇಲಿನ ಚಿಹ್ನೆ ನಾನು ಹೇಳಿದ್ದು ಅವರು ಶೋಷಣೆ ಒಳಗಾಗ್ತಾರೆ. ಇವರು ತಮ್ಮ ಬುದ್ಧಿವಂತಿಕೆಯಿಂದ ಬೇರೆಯವರನ್ನು ಶೋಷಣೆ ಮಾಡಿ ತನ್ನ ಜೀವನವು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ ಎಂಬುದರ ಸೂಚನೆ ಎಂಬುದನ್ನು ಮರಿಬೇಡಿ. ಜ್ಞಾನರೇಖೆಯ ಮೇಲೆ ಇಂಟು ಚಿಹ್ನೆ ಇದ್ದರೆ ಅಥವಾ ರಾಹು ಪರ್ವದಲ್ಲಿ ಇರುವ ಇಂಟು ಚಿಹ್ನೆ ಅದು ಜ್ಞಾನರೇಖೆಗೆ ತಗಲಿಕೊಂಡಿದ್ದರೆ ಅವರು ಬುದ್ಧಿವಂತರು, ತುಂಬ ಬುದ್ಧಿವಂತರು. ತಮ್ಮ ಬುದ್ಧಿಶಕ್ತಿಯಿಂದ ಬೇರೆಯವರನ್ನು ಶೋಷಣೆಗೊಳಪಡಿಸಿ ಅವರು ತಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ ಎಂಬುದು ಈ ಚಿಹ್ನೆ. ಆದರೆ ಹೃದಯ ರೇಖೆಗೆ ತಗಲಿಕೊಂಡಿದ್ದರೆ ಅವರು ಬುದ್ಧಿವಂತರೇ ಹೌದು, ಆದರೆ ಬೇರೆಯವರಿಗಾಗಿ ತಾನು ಎಲ್ಲ ಕೆಲಸವನ್ನು ಮಾಡಿ ಶೋಷಣೆಗೊಳಗಾಗಿ ತನಗಾಗಿ ಏನನ್ನು ಮಾಡಿಕೊಳ್ಳುವುದಿಲ್ಲ ಎಂಬ ವ್ಯತ್ಯಾಸ ಇದೆ ಪಡಿಸುತ್ತಾರೆ. ಹೀಗೆ ನೋಡಿ, ಶುಕ್ರಪರ್ವದಿಂದ ಒಂದು ಇವರಿಗೆ ಈಗ ನೋಡಿ ಒಂದು ರೇಖೆ ನೋಡಿ ಯಾವ ರೀತಿ ಇರುತ್ತೆ. ಹೃದಯ ರೇಖೆಯಿಂದ ಒಂದು ರೇಖೆ, ಹೃದಯ ರೇಖೆಯಿಂದ ಒಂದು ರೇಖೆ, ಹೃದಯ ರೇಖೆಯಿಂದ ಒಂದು ರೇಖೆ, ಹೃದಯ ರೇಖೆಯಿಂದ ಹೊರಟ ಒಂದು ಹೃದಯ ರೇಖೆಯಿಂದ, ಇದು ಹೃದಯ ರೇಖೆ ನಿಮಗೆ ಗೊತ್ತು. ಈ ಹೃದಯ ರೇಖೆಯಿಂದ ಹೊರಟ ಒಂದು ಗೆರೆ ಇಲ್ಲಿ ನಕ್ಷತ್ರದಲ್ಲಿ ಕೊನೆಗೊಂಡಿದ್ದರೆ ಎಲ್ಲಿಂದ ಹೊರಟಿದ್ದು? ಹೃದಯ ರೇಖೆಯಿಂದ ಹೊರಟದ್ದು ಒಂದು ರೇಖೆ ಶುಕ್ರಪರ್ವದಲ್ಲಿ ಕೊನೆಗೊಂಡು ಅದು ನಕ್ಷತ್ರದಲ್ಲಿ ಕೊನೆಗೊಂಡಿದ್ದರೆ ಅವರು ಕುಟುಂಬ ಕಲಹದಿಂದ ದಾಂಪತ್ಯ ಜೀವನದಲ್ಲಿ ಸುಖ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅವರ ಸಾಂಸಾರಿಕ ಜೀವನ ತುಂಬ ಕೆಟ್ಟದಾಗಿರುತ್ತದೆ ಎಂಬುದರ ಸೂಚನೆ. ಇಂತಹ ವ್ಯಕ್ತಿಗಳು ಪರಸ್ತ್ರೀಯ ಅಥವಾ ಅನೈತಿಕ ಸಂಬಂಧಗಳಿಗೆ ಒಳಗಾಗುತ್ತಾರೆ. ಸ್ತ್ರೀಯಾದರೂ ಅಷ್ಟೇ, ಪುರುಷರಾದರೂ ಅಷ್ಟೇ ಅನೈತಿಕ ಸಂಬಂಧಗಳಿಗೆ ಒಳಗಾಗುವಂಥ ಸಾಧ್ಯತೆ ಇದೆ ಎಂಬುದು. ಅಂದರೆ ಇಲ್ಲಿಂದ ಹೊರಟು ಶುಕ್ರಪರ್ವ ಒಂದು ನಕ್ಷತ್ರ ಚಿಹ್ನೆಯಲ್ಲಿ ಕೊನೆಗೊಂಡಿದ್ದರೆ ಇಂತಹ ಸಮಸ್ಯೆ ಇದೆ. ಒಂದು ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. ಈಗ ನೋಡಿ ಆರೋಗ್ಯ ರೇಖೆ, ನಿಮಗಿನ್ನು ಆರೋಗ್ಯ ರೇಖೆ ಬಗ್ಗೆ ಕೊಡ್ತೀನಿ ನೋಡಿ. ಇದು ನಮ್ಮ ಆಯುಷ ರೇಖೆಯಿಂದ ಹೊರಟಂಥ ಒಂದು, ಇದು ಆರೋಗ್ಯ ರೇಖೆ ಅಥವಾ ಬುಧ ರೇಖೆ ಅಂತೀವಿ. ಈಗ ನೋಡಿ ಇವರ ಇಲ್ಲಿಂದ ನೋಡಿ ಒಂದು ರೇಖೆ ಹೊರಡುತ್ತೆ. ಎಲ್ಲಿಂದ? ಇಲ್ಲಿಂದ ಒಂದು ರೇಖೆ ಹೊರಡುತ್ತೆ. ಇಲ್ಲಿಂದ ಹೊರಟು ಇಲ್ಲಿಗೆ ಹೋಗಿರುತ್ತೆ. ಆಯುಷ ರೇಖೆಯಿಂದ ಒಂದು ರೇಖೆ ಅಥವಾ ಶುಕ್ರಪರ್ವದಿಂದ ಒಂದು ರೇಖೆ ಹಂಗೆ ಹೋಗಿರುತ್ತದೆ. ಅದೇ ರೀತಿ ಇನ್ನೊಂದು ರೇಖೆ ಸೂರ್ಯ ರೇಖೆ ಪರ್ವಕ್ಕೆ ಹೋಗಿರುತ್ತೆ. ಇಲ್ಲಿಂದ ಇನ್ನೊಂದು ಸೂರ್ಯ ರೇಖೆ ಸೂರ್ಯ ಪರ್ವಕ್ಕೆ. ಹೀಗೆ ನೋಡಿ, ಒಂದು ರೇಖೆ ಬುಧ ಪರ್ವಕ್ಕೂ ಆರೋಗ್ಯ ರೇಖೆ ಹೋಗಿರುತ್ತದೆ. ಹಾಗೆ ಇನ್ನೊಂದು ರೇಖೆ ಆರೋಗ್ಯ ರೇಖೆ ಹಾಗೆ ಹೋಗಿರುತ್ತದೆ. ಅದೇ ರೀತಿ ಆರೋಗ್ಯ ರೇಖೆ ಹೋಗಿರುತ್ತದೆ. ಒಂದು ರೇಖೆ ಸೂರ್ಯ ಪರ್ವಕ್ಕೆ ಹೋಗಿರುತ್ತೆ. ಆರೋಗ್ಯ ರೇಖೆ ಇಲ್ಲಿಂದ ಹೋಗಿರುತ್ತೆ.
ಆಗ ಒಂದು ರೇಖೆ ಇಲ್ಲಿಂದ ಹೋಗಿರುತ್ತೆ. ಹೀಗೆ ರೇಖೆಗಳು ಹೋಗಿದ್ದರೆ ಇವರಿಗೆ ಮಾಡುತ್ತಿರುವ ಕೆಲಸದಲ್ಲಿ ನಷ್ಟ. ಕಲಾವಿದರಾಗಿದ್ದರೆ ಅವರು ಯಾವುದಾದರೂ ಪ್ರೀತಿ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಹಣ ನಷ್ಟ ಮಾಡಿಕೊಳ್ಳಬೇಕಾಗುತ್ತದೆ, ಮಾನಹಾನಿಗೆ ಒಳಗಾಗುತ್ತಾರೆ. ಕೆಲಸದಿಂದ ಇನ್ನು ಕೆಲವರು ಕೆಲಸ ಮಾಡ್ತಿದ್ದರೆ ಅವರು ಕೆಲಸದಿಂದಲೇ ಅವರನ್ನು ತೆಗೆದುಹಾಕುವುದು. ಸೂಚನೆ: ಸಾಲದ ಹೊರೆ ಬೆಳೆಯುತ್ತಾ ಹೋಗುತ್ತದೆ. ಈ ರೀತಿಯ ಒಂದು ಹೀಗೆ ಇದು ಆರೋಗ್ಯ ರೇಖೆ, ಹೀಗೆ ಒಂದು ರೇಖೆ ಹೀಗೆ ಹೋಗಿದ್ದರೆ ಅವರು ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅಂದರೆ ಅವರು ಮಾಡುತ್ತಿರುವ ಕೆಲಸವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಕಲಾವಿದರಾಗಿದ್ದರೆ ಪ್ರೀತಿ ಪ್ರಣಯ ಸಿಕ್ಕಾಕೊಂಡ್ರೆ ಅದರಿಂದ ಹಣ ನಷ್ಟ ಮಾತ್ರ ಅಲ್ಲ, ಮಾನಹಾನಿಗೂ ಸಾಧ್ಯತೆ ಇದೆ. ಹೀಗೆ ಒಂದು ರೇಖೆಯಿಂದ ಏನೇನು ಆಗುತ್ತದೆ ಎಂಬುದನ್ನು ತಿಳಿ. ಈಗ ಇನ್ನೊಂದು ರೇಖೆ ಅಂದರೆ ನೋಡಿ, ಈ ರೀತಿಯ ಒಂದು ಉಂಗುರ ರೇಖೆ, ಗುರು ಉಂಗುರ ಅಂತೀವಿ ಇದನ್ನು. ಈ ರೀತಿಯ ಗುರು ಉಂಗುರ ಮತ್ತು ಬುಧಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಬುಧಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಗುರುಪರ್ವದಲ್ಲಿ ಒಂದು ಗುರು ಉಂಗುರಗೆರೆ ಮತ್ತು ಬುಧಪರ್ವದಲ್ಲಿ ಒಂದು ತ್ರಿಕೋಣ ಇದ್ದರೆ ಇವರಿಗೆ ಅಧಿಕಾರ, ಧನಾಭಿವೃದ್ಧಿ, ಪಾಂಡಿತ್ಯ, ಆಮೇಲೆ ಕೌಶಲ್ಯತೆ ಅಂದರೆ ಸ್ಕಿಲ್ ಮುಂತಾದ ಎಲ್ಲ ಗುಣಗಳು ಇರುವುದರಿಂದ ಅವರು ತಮ್ಮ ಪ್ರತಿಭೆಯಿಂದ ಹೆಚ್ಚು ಹಣ ಸಂಪಾದನೆ ಮಾಡಿ ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಇದು ಮತ್ತೆ ಇಂತಹ ಚಿಹ್ನೆ ಮತ್ತು ಈ ಚಿಹ್ನೆ ಇದ್ದವರ ಹಸ್ತದಲ್ಲಿ ಆ ಎರಡು ಚಿಹ್ನೆ ಇದ್ದರೆ ಅವರು ಅಧಿಕಾರ, ಧನಾಭಿವೃದ್ಧಿ, ಪಾಂಡಿತ್ಯ, ಸ್ಕಿಲ್ ಮುಂತಾದ ಎಲ್ಲ ಪ್ರತಿಭೆಗಳಿಂದ ತಾವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈಗ ಭಾಗ್ಯರೇಖೆ ಶನಿಪರ್ವದಲ್ಲಿ, ಈಗ ಭಾಗ್ಯರೇಖೆ ಹೀಗೆ ಬಂದಿರುತ್ತೆ ನೋಡಿ, ಭಾಗ್ಯರೇಖೆ. ಈ ಭಾಗ್ಯರೇಖೆ ಶನಿಪರ್ವದಲ್ಲಿ ನಕ್ಷತ್ರ, ಅದರ ಕೆಳಗೆ ಈ ನಕ್ಷತ್ರ, ಇಲ್ಲಿ ಒಂದು ಹೃದಯ ರೇಖೆ ಹತ್ರ ಒಂದು ದೀಪ ಹಾಗೂ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ. ಹೀಗೆ ಇಲ್ಲೊಂದು ನಕ್ಷತ್ರ ಭಾಗ್ಯರೇಖೆಯಲ್ಲಿ, ಇಲ್ಲೊಂದು ನಕ್ಷತ್ರ ಯಾವುದು ಹೃದಯ ರೇಖೆಯಲ್ಲಿ ಒಂದು ದ್ವೀಪ ಹಾಗೂ ಶನಿಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ತಮ್ಮ ಪ್ರೀತಿ ಪಾತ್ರರಾದವರು ತುಂಬ ಹತ್ತಿರವಾದವರಿಗೆ ವಾಹನದಿಂದ ಅಪಘಾತವಾಗುವ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ತಮ್ಮವರು ಆ ಪ್ರೀತಿ ಪಾತ್ರರಾದವರಿಗೆ ವಾಹನ ನಡೆಸುವಾಗ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ಕೊಡಬೇಕು. ಹಾಗೆಯೇ ಅವರು ಮದ್ಯಪಾನ ಮಾಡಿ ಗಾಡಿ ಓಡಿಸಲು ಅವಕಾಶ ಕೊಡಲೇಬಾರದು. ಯಾಕಂದರೆ ಈ ರೀತಿಯ ಚಿಹ್ನೆ ಇದ್ದವರ ತುಂಬ ಹತ್ತಿರದವರು ಪ್ರೀತಿ ಪಾತ್ರರಾದವರ ಅವರು ವಾಹನ ಓಡಿಸುವಾಗ ಅಪಘಾತಕ್ಕೆ ಒಳಗಾಗುವಂತಹ ಸೀರಿಯಸ್ ಆದ ಅಪಘಾತಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಎಂಬುದು ಸದಾ ನೆನಪಿನಲ್ಲಿರಬೇಕು. ಹೀಗೆ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವೆಲ್ಲ ಆ ವೀಡಿಯೋಗಳು ನೋಡ್ಬೋದು. ಯಾರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ, ನಂಬಿಕೆ ಇದೆಯೋ ಅವರು ತಮ್ಮ ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯ ತಿಳಿಯಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಂತೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ನಿಮ್ಮ ಮನೆಯಲ್ಲೇ ಕುಳಿತು ನೋಡಿ ನೀವು ನಿಮ್ಮ ಮುಂದಿನ ಜೀವನದ
ಹಾಗೂ ಹೋಗುಗಳನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಜೀವನವನ್ನು ಯಶಸ್ವಿಯಾಗಿ ನಡೆಸಿ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.